ವೈದ್ಯೋ ನಾರಾಯಣ ಹರಿ ಅಂತ ನಮ್ಮಲ್ಲಿ ಹೇಳ್ತಾರೆ. ಅದೇ ರೀತಿ ಗುರುಗಳನ್ನ ಮತ್ತು ಹಿರಿಯರನ್ನ ಯಾವ ಥರ ವರ್ಣಿಸ್ತಾರೆ ಅಂತಂದರೆ ಸರ್ವಜ್ಞವರು, ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿರಿದರೆ ನರಸುರರು ಒಲಿದು ಸುಲಿದು ಕೈಲಾಸವು ಕರತಲ ಮಾರ್ಗ ಸರ್ವಜ್ಞ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವೈದ್ಯರಾಗಿರುವಂಥವರೇ ಕೂಡ ಪ್ರಾಣ ತೆಗೆಯೋಕ್ಕೆ ಸಂಚು ರೂಪಿಸ್ತಾರಲ್ವ. ಅದೇ ರೀತಿಯಲ್ಲಿ ಹರಿಯಾಣ ಮೂಲದ ಒಬ್ಬ ರಾಯ್ಪುರ ಅನ್ನೋ ಒಂದು ಮಸೀದಿಯ ಮೌಲ್ವಿ ಒಬ್ಬರು ಕೂಡ ಮತ್ತು ಉರ್ದು ಶಾಲೆ ಒಬ್ಬ ಶಿಕ್ಷಕರು ಕೂಡ ಈ ಒಂದು ದೆಹಲಿಯಲ್ಲಿ ನಡೆದಂಥ ಒಂದು ಬಾಂಬ್ ಸ್ಫೋಟಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಅವ್ರನ್ನ ಬಂಧನ ಮಾಡಲಾಯಿತು. ಇವರು ಉರ್ದು ಸ್ಕೂಲ್ ಟೀಚರ್ ಒಬ್ಬರು ಕೂಡ ಅದರಲ್ಲಿ ಕೈವಾಡವಿದೆ. ನೀವು ಸಾಮಾನ್ಯವಾಗಿ ನಿಮ್ಮ ಮಸೀದಿಗಳಲ್ಲಿ ಯಾರನ್ನ ಆಯ್ಕೆ ಮಾಡ್ತೀರಾ? ಮೌಲ್ವಿ ಅಂದರೆ ಯಾರು? ಕುರಾನ್ ತಿಳ್ಕೊಂಡಿರೋರು. ಮತ್ತು ಕುರಾನ್ ನೀವು ಹೇಳ್ದಂಗೆ ಕುರಾನಲ್ಲಿ ಹೇಳ್ತಾರೆ, ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ಏನಂತ, ಇರುವೆ ಕೂಡ ನೋವು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸರ್ ನೀವು ಹೇಳಿದ ರೀತಿಯಲ್ಲಿ ಇರುವೆ ಕೂಡ ನೀವು ನೋವು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಮೊಹಮ್ಮದ್ ಪೈಗಂಬರ್ ನಮಗೆ ತಿಳಿಸ್ತಾರೆ ಅಂತ ಹೇಳಿದ್ರೆ, ಹಾಗಾದರೆ ಇವ್ರು ಕುಮ್ಮ ಕೊಟ್ಟಿದ್ದಾರಲ್ಲ ಮೌಲ್ವಿ ಅವರು ಕೂಡ, ಮೌಲ್ವಿ ಅವರು ಅನಕ್ಷರಸ್ಥರ ಅಥವಾ ಅವರು ನಿಮ್ಮ ಧರ್ಮದವರೇ ಅಲ್ಲವಾ? ಮೌಲ್ವಿ ಅಂತಂದರೆ ನೀವು ಇಸ್ಲಾಂ ಧರ್ಮದಲ್ಲಿ ಧರ್ಮವನ್ನು ಯಾರು ಪ್ರತಿಪಾದಿಸ್ತಾರೆ ಅವ್ರನ್ನ ಮಾಡ್ತೀರಾ. ಹಾಗಾದರೆ ಮೌಲ್ವಿ ಕೂಡ ನಿಮ್ಮ ಧರ್ಮದವರಲ್ವಾ? ಈ ವಿಚಾರ ಬಂದಾಗ ಅವ್ರಿಗೂ ಮೊಸಾದ್ ದುಡ್ಡು ಕೊಟ್ಟು ಏನಾದ್ರು ಮಾಡಿಸಿರ್ಬೋದಪ್ಪ. ಕರ್ನಾಟಕ ಅಜಿತ್ ಅವರು ಹೇಳಿದ್ದು ನೀವು ತಮಾಷೆಗೆ ತಗೋಬೇಡಿ, ಅದು ಇರ್ಬೋದು. ಯಾಕೆಂದರೆ ಕರ್ನಾಟಕ ಜಮಿಯತುಲ್ ಉಲಮಾ ಇದೆ, ಅಲ್ಲಿ ಉಲ್ಮಾಗಳ ಒಕ್ಕೂಟ ಇದೆ, 8,000 ಮುಫ್ತಿಗಳಿದ್ದಾರೆ. ಯಾವುದೇ ಒಬ್ಬ ಮುಫ್ತಿನೂ ಆ ರೀತಿಯಲ್ಲಿ ಫತ್ವಾ ಕೊಟ್ಟಿಲ್ಲ. ಕರ್ನಾಟಕ ಮುಸ್ಲಿಂ ಜಮಾತ್ ಇದೆ, ಅದರಲ್ಲಿ ಎಷ್ಟೋ ಡಾಕ್ಟರ್ಸ್ಗಳಿದ್ದಾರೆ, ವಕೀಲರುಗಳಿದ್ದಾರೆ. ನಮ್ಮ ಸಂಘಟನೆಯಲ್ಲೇ ಯಾವುದೇ ಒಬ್ಬ ಇಂಥ ಕೃತ್ಯಕ್ಕೆ ಹೋಗಿಲ್ಲ. 80 ಲಕ್ಷ ಮುಸಲ್ಮಾನರು ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಜನಗಣತಿ ಬಂದರೆ 1 ಕೋಟಿಗಿಂತ ಮೇಲೆ ಆಗ್ಬೋದು. ಅಜಿತ್ ಅವರು ಒಪ್ಕೊಳ್ತಾರೋ ಗೊತ್ತಿಲ್ಲ ನನಗೆ. ಈ 1 ಕೋಟಿ ಅಂದರೆ 1 ಕೋಟಿ ಮುಸಲ್ಮಾನರಲ್ಲಿ ಯಾರೋ ಒಬ್ಬ ಮಾಡಿದ್ದಕ್ಕೆ ಅವನಿಗೆ ಈ 90 ಲಕ್ಷ ಮುಸಲ್ಮಾನರು ಓದಿದಂಥ ಕುರಾನ್, ನನ್ನ 25 ವರ್ಷ ಆಯಿತು ನಾನು ಸಾರ್ವಜನಿಕ ಫೀಲ್ಡಲ್ಲಿ, ಎಷ್ಟೋ ಸ್ವಾಮೀಜಿಗಳ ಮಠದಲ್ಲಿ ಹೋಗಿ ನಾನು ಭಾಷಣ ಮಾಡಿದ್ದೀನಿ. ಎಲ್ಲಾದರೂ ಒಂದು ಕಡೆಯಾದರೂ ನಾನು ಒಂದು ಧರ್ಮದ ವಿರುದ್ಧ, ಮನುಷ್ಯತ್ವದ ವಿರುದ್ಧ ನಾನು ಯಾಕಂದರೆ ನನ್ನ ಕುರಾನ್ ಕಲಿಸಿರೋದು ನನಗೆ ಅದಕ್ಕೆ ಸೌಹಾರ್ದತೆ ಮತ್ತು ಸಹಿಷ್ಣುತೆ, ಪರಧರ್ಮ ಸಹಿಷ್ಣುತೆ. ವಲಾ ತಸುಬ್ಬುಲ್ಲದೀನ ಯದೂನ ಮಿಂದೂನಿಲ್ಲ, ಅಲ್ಲಾಹನಲ್ಲದೆ ಆರಾಧನೆ ಮಾಡುವಂಥ ದೇವತೆಗಳ ಅನುಚರರಿದ್ದಾರೆ, ಅವರಿಗೆ ನೀವು ಗೌರವ ಕೊಡಿ, ಅವರನ್ನು ನಿಂದನೆ ಮಾಡಬೇಡಿ. ಅಲ್ಲಾಹನಿಗೆ ಆರಾಧನೆ ಮಾಡುವವರೇ ಈ ಜಗತ್ತಿನಲ್ಲಿರಬೇಕು ಅಂತ ಹೇಳಿ ಕುರಾನ್ ಎಲ್ಲೂ ಹೇಳಿಲ್ಲ. ಅಲ್ಲಾಹನಿಗೆ ಆರಾಧನೆ ಮಾಡುವವರು ನೀವಿರಿ ಇಸ್ಲಾಂ ಫಾಲೋವರ್ ಆಗಿ, ಅದರೊಟ್ಟಿಗೆ ಬೇರೆ ಧರ್ಮೀಯರನ್ನು ನೀವು ನಿಂದಿಸಬೇಡಿ, ಅಸಭ್ಯ ಹೇಳಬೇಡಿ ಎಂದು ಪವಿತ್ರ ಕುರಾನ್ ನನಗೆ ಹೇಳಿದೆ. ಇರ್ಹಮು ಮಂಫಿಲ್ ಅರ್ಲಿ ಯರ್ಹಮುಕು ಮಂಫಿ ಸಮ ತುಹಿಬ್ಬುಲಿ ನಾಸ್ ಮಾ ತುಹಿಬ್ಬುಲಿ ನಫ್ಸಿಕ ತಕ್ಕುನ್ ಮುಸ್ಲಿಮ, ಪ್ರವಾದಿ ಮೊಹಮ್ಮದರು ಹೇಳುತ್ತಾರೆ.